Hi friends, welcome back to the Environmental Science series. ಸೊ ಇವತ್ತಿನ ತರಗತಿ ಬಂದ್ಬಿಟ್ಟು ಅಧ್ಯಾಯ 2 ಬಯೋರೆಮಿಡಿಯೇಷನ್, ಜೈವಿಕ ಪರಿಹರಣ ಅಥವಾ ಸಿಂಪಲ್ ಆಗಿ ಜೈವಿಕ ಪರಿಹಾರ. ಇವತ್ತಿನ ತರಗತಿಯಲ್ಲಿ ಬಯೋರೆಮಿಡಿಯೇಷನ್ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಸೊ ದಟ್ ಮುಂದಿನ ಯಾವುದೇ ಪರೀಕ್ಷೆಯಲ್ಲಿ ಕುರಿತಾದ ಯಾವುದೇ ಪ್ರಶ್ನೆ ಬಂದರೂ ಕೂಡ ಅದನ್ನ ಸರಳವಾಗಿ ಉತ್ತರಿಸಬಹುದು. ಸೊ ಅಧ್ಯಯನ ಮಾಡೋಣ ಬನ್ನಿ. ಬಯೋರೆಮಿಡಿಯೇಷನ್ ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಏನಂದ್ರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳಂತಹ ಸೂಕ್ಷ್ಮಾಣುಜೀವಿಗಳನ್ನ ಬಳಸಿಕೊಂಡು ಮಣ್ಣು, ನೀರು ಹಾಗೂ ಗಾಳಿಯಲ್ಲಿರುವ ಮಾಲಿನ್ಯಕಾರಕಗಳನ್ನ ಸ್ವಚ್ಛಗೊಳಿಸುವ ಒಂದು ಸರಳ ಪ್ರಕ್ರಿಯೆ. ಇದನ್ನ ಬಯೋರೆಮಿಡಿಯೇಷನ್ ಅಂತ ಕರಿತೀವಿ. ಇದರಲ್ಲಿ ಪ್ರಧಾನವಾಗಿ 2 ವಿಧಾನಗಳಿದೆ: ಇನ್ ಸಿಟು ಬಯೋರೆಮಿಡಿಯೇಷನ್ ಮತ್ತು ಎಕ್ಸ್ ಸಿಟು ಬಯೋರೆಮಿಡಿಯೇಷನ್. ಇನ್ ಸಿಟು ಹೆಸರಲ್ಲೇ ಹೇಳುತ್ತೆ, ಇನ್ ಸೈಟ್ ಅಂದ್ರೆ ಕಲುಷಿತ ಮಣ್ಣು ಮತ್ತು ಕಲುಷಿತ ನೀರನ್ನ ಅದರ ಮೂಲ ಸ್ಥಾನದಲ್ಲಿಯೇ ಸ್ವಚ್ಛಗೊಳಿಸುವುದು. ಇದು ಇನ್ ಸಿಟು ಬಯೋರೆಮಿಡಿಯೇಷನ್. ಎಕ್ಸ್ ಸಿಟು, ಎಕ್ಸ್ಕವೇಟ್ ಫ್ರಮ್ ದಿ ಸೈಟ್ ಅಂದ್ರೆ ಕಲುಷಿತ ಮಣ್ಣು ಅಥವಾ ನೀರನ್ನ ಅದರ ಮೂಲ ಸ್ಥಾನದಿಂದ ಸ್ಥಳಾಂತರಿಸಿ ಬೇರೊಂದು ಪ್ರದೇಶಕ್ಕೆ ತಗೊಂಡ್ಬಂದು ಅಲ್ಲಿ ಅದನ್ನ ಶುದ್ಧೀಕರಣಗೊಳಿಸುವ ಒಂದು ಪ್ರಕ್ರಿಯೆ. ಅದಕ್ಕೆ ಎಕ್ಸ್ ಸಿಟು ಬಯೋರೆಮಿಡಿಯೇಷನ್ ಅಂತ ಕರಿತೀವಿ. ಈ ಇನ್ ಸಿಟು ಬಯೋರೆಮಿಡಿಯೇಷನ್ ಅಲ್ಲಿ ತಿರ್ಗಾ 4 ವಿಧಾನಗಳಿದೆ ಪ್ರಮುಖವಾದದ್ದು: ಬಯೋ ಸ್ಟಿಮ್ಯುಲೇಷನ್, ಬಯೋ ಅಗ್ಮೆಂಟೇಷನ್, ಬಯೋ ವೆಂಡಿಂಗ್, ಬಯೋ ಸ್ಪಾರ್ಜಿಂಗ್. ಎಕ್ಸ್ ಸಿಟು ಬಯೋರೆಮಿಡಿಯೇಷನ್ ಕೂಡ 4 ಪ್ರಧಾನ ವಿಧಾನಗಳಿವೆ: ಲ್ಯಾಂಡ್ ಫಾರ್ಮಿಂಗ್, ಕಾಂಪೋಸ್ಟಿಂಗ್, ಬಯೋಫೈಲ್ಸ್ ಮತ್ತು ಬಯೋ ರಿಯಾಕ್ಟರ್. ಇವುಗಳನ್ನ ಒಂದೊಂದಾಗಿ ಸರಳವಾಗಿ ಅಧ್ಯಯನ ಮಾಡೋಣ ಬನ್ನಿ. ಇನ್ ಸಿಟು ಮತ್ತೆ ಎಕ್ಸ್ ಸಿಟು ಬಯೋರೆಮಿಡಿಯೇಷನ್ ಕುರಿತಾದ ಮಾಹಿತಿಯನ್ನ ಈಗಾಗಲೇ ತಿಳಿದುಕೊಂಡಿದ್ದೇವೆ. ಇವುಗಳ ಬಗ್ಗೆ ಸಂಪೂರ್ಣವಾದ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇನ್ ಸಿಟು ಬಯೋರೆಮಿಡಿಯೇಷನ್ ಇದರಲ್ಲಿರುವ 4 ವಿಧಾನಗಳನ್ನ ಮೊದಲಿಗೆ ನೋಡೋಣ. ಬಯೋಸ್ಟಿಮ್ಯುಲೇಷನ್. ಬಯೋಸ್ಟಿಮ್ಯುಲೇಷನ್ ಅಂದ್ರೆ ಏನಂದ್ರೆ ಕಲುಷಿತ ಮಣ್ಣು ಅಥವಾ ನೀರಂತ ಏನಿರುತ್ತೆ ಚಿತ್ರದಲ್ಲಿ ಗಮನಿಸಬಹುದು, ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಆಲ್ರೆಡಿ ಇರ್ತವೆ. ಅವುಗಳಿಗೆ ನಾವು ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕದ ಪೂರೈಕೆ ಮಾಡಬೇಕು ಮತ್ತು ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕು. ಆ ಮೂಲಕ ಅವುಗಳು ಸಮೃದ್ಧಿಯಾಗಿ ಬೆಳವಣಿಗೆ ಆಗುವಂತೆ ನೋಡ್ಕೊಳ್ಬೇಕು. ಈ ಸೂಕ್ಷ್ಮಾಣುಜೀವಿಗಳು ಸಮೃದ್ಧವಾಗಿ ಬೆಳವಣಿಗೆ ಆದ್ರೆ ಯಾವ ತರ ನಮ್ಗೆ ಅನುಕೂಲ ಮಾಡ್ಕೊಡ್ತೇವೆ ಅಂದ್ರೆ, ಆ ಕಲುಷಿತ ಮಣ್ಣು ಅಥವಾ ನೀರಿನಲ್ಲಿ ಇರ್ತಾವಲ್ಲ ವಿಷಪೂರಿತ ಅಂಶಗಳು ಇರ್ತಾವಲ್ಲ ಅದನ್ನ ವಿಘಟನೆ ಮಾಡಿ ಆ ನೀರು ಅಥವಾ ಮಣ್ಣನ್ನ ಸ್ವಚ್ಛಗೊಳಿಸುತ್ತೆ. ಇದೇ ಬಯೋಸ್ಟಿಮ್ಯುಲೇಷನ್. ಬಯೋಸ್ಟಿಮ್ಯುಲೇಷನ್ ನಲ್ಲಿ ಆ ಕಲುಷಿತ ಪ್ರದೇಶದಲ್ಲಿ ಸೂಕ್ಷ್ಮಾಣುಜೀವಿಗಳು ಆಲ್ರೆಡಿ ಇರ್ತವೆ, ಅವುಗಳ ಸಂಖ್ಯೆ ಕಡಿಮೆ ಇರಬಹುದು. ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಪೋಷಕಾಂಶದ ಕೊರತೆ ಇಲ್ಲೇ ಇರೋದ್ರಿಂದ ಈ 2 ಅಂಶಗಳನ್ನ ನಾವು ಪೂರೈಸಿದಾಗ ಅವು ಸಮೃದ್ಧಿಯಾಗಿ ಬೆಳವಣಿಗೆ ಹೊಂದುತ್ತವೆ ಮತ್ತು ಅದರಲ್ಲಿರುವ ವಿಷಪೂರಿತ ಅಂಶಗಳನ್ನ ವಿಘಟನೆಗೊಳಿಸ್ತವೆ. ಆ ಮೂಲಕ ಕಲುಷಿತ ಮಣ್ಣು ಅಥವಾ ನೀರನ್ನ ಸ್ವಚ್ಛಗೊಳಿಸ್ತವೆ. ಇದೇ ಕಾನ್ಸೆಪ್ಟ್ ಬಯೋ ಸ್ಟಿಮ್ಯುಲೇಷನ್. ವೆರಿ ಸಿಂಪಲ್ ಇದೆ ಅಲ್ವಾ? ಇದೇ ತರ ಬಯೋ ಅಗ್ಮೆಂಟೇಷನ್ ಅಂತ ಇದೆ. ಈ ಬಯೋ ಅಗ್ಮೆಂಟೇಷನ್, ಬಯೋ ಸ್ಟಿಮ್ಯುಲೇಷನ್ ಮತ್ತೆ ಬಯೋ ಅಗ್ಮೆಂಟೇಷನ್ಗೂ ಒಂದು ಸಣ್ಣ ವ್ಯತ್ಯಾಸ ಏನಂದ್ರೆ, ಇಲ್ಲಿ ಕಲುಷಿತ ಮಣ್ಣು ಅಥವಾ ನೀರು ಸಂಪೂರ್ಣವಾಗಿ ಹದಗೆಟ್ಟಿರುತ್ತೆ, ಅಲ್ಲಿ ಯಾವುದೇ ಸೂಕ್ಷ್ಮಾಣುಜೀವಿಗಳು ಇರೋದಿಲ್ಲ. ಆ ತರ ಆಗೋಗಿರುತ್ತೆ ಪರಿಸ್ಥಿತಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಆಮ್ಲಜನಕ ಮತ್ತು ಪೋಷಕಾಂಶದ ಪೂರೈಕೆ ಜೊತೆಗೆ ಸೂಕ್ಷ್ಮಾಣುಜೀವಿಗಳನ್ನು ಕೂಡ ಆ ಪ್ರದೇಶಕ್ಕೆ ಪೂರೈಕೆ ಮಾಡಬೇಕು. ಅವಾಗ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಹೆಚ್ಚು ಸಮೃದ್ಧಿಯಿಂದ ಬೆಳವಣಿಗೆಗೊಂಡು ಅಲ್ಲಿರುವ ವಿಷಪೂರಿತ ಅಂಶಗಳನ್ನ ವಿಘಟನೆಗೊಳಿಸಿ ಆ ಕಲುಷಿತ ನೀರು ಅಥವಾ ಮಣ್ಣನ್ನು ಸ್ವಚ್ಛಗೊಳಿಸುತ್ತವೆ. ಇದೇ ಬಯೋ ಅಗ್ಮೆಂಟೇಷನ್. ನೆಕ್ಸ್ಟ್ ಬಯೋವೆಂಟಿಂಗ್. ಬಯೋವೆಂಟಿಂಗ್ ಈ ವಿಧಾನದಲ್ಲಿ ಏನಾಗುತ್ತಂದ್ರೆ, ಭೂಮಿಯ ಹೊರ ಮೇಲ್ಮೈಯಿಂದ ಅಂತರ್ಜಲ ಮಟ್ಟ ಇರುತ್ತಲ್ಲ ಅದ್ರ ಒಳಗಿನ ಯಾವುದೇ ಪ್ರದೇಶದಲ್ಲಿ ಕಲುಷಿತ ನೀರಿನ ಅಂಶ ಇದ್ರೆ ಅದನ್ನ ಹೇಗೆ ಸ್ವಚ್ಛಗೊಳಿಸುವುದು, ಅದು ಬಯೋವೆಂಟಿಂಗ್. ಸೇಮ್ ಇದೇ ಮೆಥಡ್ ಕಂಟಿನ್ಯೂ ಆಗುತ್ತೆ. ಭೂಮಿಯ ಮೇಲ್ಮೈ ಮತ್ತು ಅಂತರ್ಜಲ ಮಟ್ಟ ಇದರ ಒಳಗಿನ ಯಾವುದೇ ಪ್ರದೇಶದಲ್ಲಿ ಇರ್ತಕ್ಕಂಥ ಕಲುಷಿತ ನೀರನ್ನ ಸ್ವಚ್ಛಗೊಳಿಸುವುದು. ಆ ಕಲುಷಿತ ನೀರಿನ ಪ್ರದೇಶಕ್ಕೆ ಸೂಕ್ಷ್ಮಾಣುಜೀವಿಗಳನ್ನ ಪೂರೈಕೆ ಮಾಡಬಹುದು, ಆಮ್ಲಜನಕವನ್ನು ಪೂರೈಕೆ ಮಾಡುವುದು ಹಾಗೂ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಪೂರೈಕೆ ಮಾಡುವುದು. ಆ ಮೂಲಕ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಸಮೃದ್ಧಿಗೊಂಡು ಆ ಕಲುಷಿತ ಅಂಶವನ್ನ ವಿಘಟನೆಗೊಳಿಸಿ ಆ ಕಲುಷಿತ ಅಂತರ್ಜಲವನ್ನ ಸುಧಾರಿಸುತ್ತದೆ, ಸ್ವಚ್ಛಗೊಳಿಸುತ್ತದೆ. ಇದೇ ಬಯೋವೆಂಟಿಂಗ್. ಬಯೋಸ್ಪಾರ್ಜಿಂಗ್. ಈ ಬಯೋವೆಂಟಿಂಗ್ ಮತ್ತೆ ಬಯೋಸ್ಪಾರ್ಜಿಂಗ್ಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. 2 ಸೇಮ್, ಒಂದು ಸಣ್ಣ ವ್ಯತ್ಯಾಸ ಇದೆ. ಏನಂದ್ರೆ, ಇದು ಅಂತರ್ಜಲ ಮಟ್ಟವನ್ನು ಮೀರಿ ಕೆಳಗಡೆ ಇರ್ತಕ್ಕಂಥ ಪ್ರದೇಶವನ್ನ ಸ್ವಚ್ಛಗೊಳಿಸುತ್ತೆ, ಬಿಟ್ರೆ ವಿಧಾನ ಒಂದೇ. ಬಯೋಸ್ಪಾರ್ಜಿಂಗ್ ನಲ್ಲಿಯೂ ಕೂಡ
ಆಮ್ಲಜನಕ, ಸೂಕ್ಷ್ಮಾಣುಜೀವಿ, ಸೂಕ್ಷ್ಮಾಣುಜೀವಿಗಳನ್ನ ಪೂರೈಕೆ ಮಾಡ್ತೀವಿ ಕಲುಷಿತ ನೀರು ಇರ್ತಕ್ಕಂಥ ಪ್ರದೇಶಕ್ಕೆ. ಆ ಮೂಲಕ ಆ ಕಲುಷಿತ ನೀರನ್ನ ಸ್ವಚ್ಛಗೊಳಿಸಲಾಗುತ್ತೆ. ಇದೇ ಬಯೋಸ್ಪಾರ್ಜಿಂಗ್. ಎಕ್ಸ್ ಸಿಟು ಬಯೋರೆಮಿಡಿಯೇಷನ್. ಈ ಎಕ್ಸ್ ಸಿಟು ಬಯೋರೆಮಿಡಿಯೇಷನ್ ಆಲ್ರೆಡಿ ನೋಡಿದೀವಿ ಅಲ್ವಾ. ಕಲುಷಿತ ನೀರು ಅಥವಾ ಮಣ್ಣನ್ನ ಅದರ ಮೂಲ ಸ್ಥಾನದಿಂದ ಬೇರೊಂದು ಕಡೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನ ಸಂಸ್ಕರಣೆ ಮಾಡುವುದು, ಸ್ವಚ್ಛಗೊಳಿಸುವುದು. ಇದು ಎಕ್ಸ್ ಸಿಟು ಬಯೋರೆಮಿಡಿಯೇಷನ್. ಇದರಲ್ಲಿ ಮುಖ್ಯವಾಗಿ 4 ವಿಧಾನಗಳಿದೆ ಅಂತ ನೋಡಿದ್ವಲ್ವಾ. ಅದರಲ್ಲಿ ಮೊದಲನೆಯದು ಲ್ಯಾಂಡ್ ಫಾರ್ಮಿಂಗ್. ಈ ಲ್ಯಾಂಡ್ ಫಾರ್ಮಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಕಲುಷಿತ ಮಣ್ಣನ್ನ ಅಥವಾ ನೀರಿಗೂ ಕೂಡ ಅಪ್ಲೈ ಆಗುತ್ತೆ. ಇದು ನಾವು ಕಲುಷಿತ ಮಣ್ಣು ಅಂತ ಒಂದು ಎಕ್ಸಾಂಪಲ್ ತಗೊಂಡು ತಿಳ್ಕೊಳ್ಳೋಣ. ಆ ಕಲುಷಿತ ಮಣ್ಣನ್ನ ಅದರ ಮೇಲ್ಪದರವನ್ನ ಹೆಕ್ಕಿ ತೆಗೆದು ಬೇರೊಂದು ಕಡೆ ತಗೊಂಡ್ಬಂದು ಒಂದು ವಿಸ್ತಾರವಾದ ಜಾಗದಲ್ಲಿ ಸ್ಪ್ರೆಡ್ ಮಾಡಬಹುದು. ಅವಾಗ ಆಗಾಗ ಅದನ್ನ ಅದಕ್ಕೆ ಅಗತ್ಯವಾದ ಆಮ್ಲಜನಕವನ್ನು ಪೂರೈಕೆ ಮಾಡುವುದು, ಪೋಷಕಾಂಶವನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡುವುದು. ಈ ಮೂಲಕ ಅಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಹೆಚ್ಚು ಸಮೃದ್ಧಿಯಾಗಿ ಬೆಳವಣಿಗೆ ಆಗುವಂತೆ ನೋಡಿಕೊಳ್ಳುವುದು. ಇದರಿಂದ ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತವೆ, ಅದರಲ್ಲಿರುವ ವಿಷಪೂರಿತ ಅಂಶಗಳನ್ನ ವಿಘಟನೆಗೊಳಿಸಿಕೊಂಡು ಆ ಮಣ್ಣನ್ನ ಫಲವತ್ತತೆಯನ್ನಾಗಿ ಮಾಡುತ್ತವೆ. ಇದೇ ಲ್ಯಾಂಡ್ ಫಾರ್ಮಿಂಗ್. ನೆಕ್ಸ್ಟ್ ಕಾಂಪೋಸ್ಟಿಂಗ್. ಕಾಂಪೋಸ್ಟಿಂಗ್ ಅಂದ್ರೆ ಆ ಕಲುಷಿತ ಮಣ್ಣಿಗೆ ಯಾವುದೇ ಜೈವಿಕ ವಿಘಟನೆಗೊಳ್ಳುವಂತ ಪದಾರ್ಥಗಳನ್ನ ಅದಕ್ಕೆ ಆಡ್ ಮಾಡೋದ್ರಿಂದ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಹೆಚ್ಚು ಸಮೃದ್ಧಿಗೊಂಡು ಆ ಮಣ್ಣು ಫಲವತ್ತತೆಯಿಂದ ಕೂಡುತ್ತೆ. ಇದೇ ಕಾಂಪೋಸ್ಟಿಂಗ್. ನೆಕ್ಸ್ಟ್ ಬಯೋಫೈಲ್ಸ್. ಬಯೋಫೈಲ್ಸ್ ಅಂದ್ರೆ ಆಳವಾಗಿ ಗುಂಡಿಗಳನ್ನ ತೊಡೋದು. ಆ ಗುಂಡಿನಲ್ಲಿ ಕಲುಷಿತ ಮಣ್ಣನ್ನ ಏನು ತೆಗೆದುಕೊಂಡು ಬಂದಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಅದಕ್ಕೆ ಆಮ್ಲಜನಕವನ್ನ ಪೂರೈಸುವುದು, ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಹಾಕುವುದು. ಆ ಮೂಲಕ ಸೂಕ್ಷ್ಮಾಣುಜೀವಿಗಳು ಹೆಚ್ಚು ಸಮೃದ್ಧಿಯಾಗಿ ಬೆಳವಣಿಗೆ ಆಗುವಂತೆ ನೋಡಿಕೊಳ್ಳುವುದು. ಸೊ ದಟ್ ಆ ಸೂಕ್ಷ್ಮಾಣುಜೀವಿಗಳು ಅಲ್ಲಿರುವ ವಿಷಪೂರಿತ ಅಂಶಗಳನ್ನ ಸಂಪೂರ್ಣವಾಗಿ ವಿಘಟನೆಗೊಳಿಸಿ ಆ ಮಣ್ಣನ್ನ ಕೃಷಿ ಯೋಗ್ಯ ಮಣ್ಣನ್ನಾಗಿ ಪರಿವರ್ತಿಸುತ್ತವೆ. ಇದೇ ಬಯೋಫೈಲ್ಸ್. ನೆಕ್ಸ್ಟ್ ಬಯೋರಿಯಾಕ್ಟರ್. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವಾ ಎಡಗಡೆ ಬಯೋರಿಯಾಕ್ಟರ್. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಲಗಡೆ. ಆ ಬಯೋರಿಯಾಕ್ಟರ್ ಒಳಗಡೆ ಈ ತರ ಕೆಲಸ ಮಾಡುತ್ತೆ. ಆ ಕಲುಷಿತ ಮಣ್ಣು ಅಥವಾ ನೀರನ್ನ ರಿಯಾಕ್ಟರ್ ಒಳಗಡೆ ಹಾಕ್ತಿವಿ. ಆ ರಿಯಾಕ್ಟರ್ ಒಳಗಡೆ ಒಂದು ಪ್ಯಾನ್ ಇರುತ್ತೆ, ಅದು ತಿರುಗ್ತಾ ಇರುತ್ತೆ. ಸೊ ದಟ್ ಆ ಮಣ್ಣನ್ನ ತಿರುಗಿಸ್ತಾ ಇರುತ್ತೆ. ಸೊ ದಟ್ ಅಲ್ಲಿ ಆಕ್ಸಿಜನ್ ಪೂರೈಕೆ ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತಾ ಹೋಗುತ್ತೆ. ಸೂಕ್ಷ್ಮಾಣುಜೀವಿಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕ, ಪೋಷಕಾಂಶಗಳು ಸಿಗೋದ್ರಿಂದ ಅಲ್ಲಿ ವಿಘಟನೆ ಪ್ರಕ್ರಿಯೆ ಚೆನ್ನಾಗಿ ಆಗುತ್ತೆ. ಆ ಸೂಕ್ಷ್ಮಾಣುಜೀವಿಗಳು ವಿಷಪೂರಿತ ಅಂಶಗಳನ್ನ ವಿಘಟನೆಗೊಳಿಸಿ ಆ ಮಣ್ಣು ಅಥವಾ ನೀರನ್ನ ಬಳಕೆ ಯೋಗ್ಯವನ್ನಾಗಿ ಪರಿವರ್ತಿಸುತ್ತವೆ. ಅದನ್ನ ನಾವು ಉಪಯೋಗಿಸಬಹುದು. ಇದು ಬಯೋರಿಯಾಕ್ಟರ್. ಇದು ವೆರಿ ಸಿಂಪಲ್ ಕಾನ್ಸೆಪ್ಟ್. ಎಲ್ಲ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬಯೋರೆಮಿಡಿಯೇಷನ್ ತರಗತಿ. ಇದು ಒಂದು ಚಿಕ್ಕ ಅಧ್ಯಾಯ. ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ಪರೀಕ್ಷೆಯಲ್ಲಿ ನಾವು ಅಂಕವನ್ನ ಗಳಿಸಬಹುದು ಈ ಟಾಪಿಕ್ ಮೇಲೆ ಕ್ವಶನ್ ಬಂದ್ರೆ. ಥ್ಯಾಂಕ್ ಯು ಸೋ ಮಚ್.